ಹಲೋ ವೀಕ್ಷಕರೇ, ತಮಗೆಲ್ಲರಿಗೂ ಸಮರ್ಸಿಂದೆ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತು ಹೊಸ ಸಂವತ್ಸರದ ಮೊದಲನೇ ದಿನ ಅಂತಂದರೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರುತ್ತಾ ಇವತ್ತು ಮೊದಲನೇ ವಿಡಿಯೋ ಅಂದರೆ ಈ ವರ್ಷದ ಮೊದಲನೇ ವಿಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಂತಂದರೆ ಒಂದು ಒಳ್ಳೆ ದೇವಸ್ಥಾನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತಿನ ದೇವಸ್ಥಾನ ಯಾವುದಪ್ಪ ಅಂತಂದರೆ ತೆಲಂಗಾಣ ರಾಜ್ಯ ಅಂತಂದರೆ ಹೈದರಾಬಾದಲ್ಲಿರೋ ಅಂಥ ಒಂದು ಜಗನ್ನಾಥ ಟೆಂಪಲ್. ಅಂದರೆ ಎಲ್ರಿಗೂ ಗೊತ್ತಿರೋ ಅಂಥದ್ದು ಒಡಿಸ್ಸಾದಲ್ಲಿ ಪೂರಿ ಜಗನ್ನಾಥ್ ಟೆಂಪಲ್ ಅಂತ ಇದೆ. ಅದರದ್ದೇ ರೆಪ್ಲಿಕಾ ಅಂತಂದರೆ ಅದೇ ಥರ ನೋಡೋದಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. ನೀವು ಪೂರಿ ಜಗನ್ನಾಥ ಟೆಂಪಲಲ್ಲಿ ಏನು ದೇವಸ್ಥಾನ ನೋಡ್ತೀರಾ ಅದೇ ರೀತಿ ದೇವಸ್ಥಾನನ ನೀವು ಹೈದರಾಬಾದಲ್ಲಿ ನೋಡ್ಬೋದು. ಇದನ್ನು ಒಡಿಯಾ ಕಮ್ಯುನಿಟಿಯವರು 2009ರಲ್ಲಿ ಕಳಿಂಗ ಕಲ್ಚರ್ ಟ್ರಸ್ಟ್ ಮೂಲಕ ಇದನ್ನು ಒಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ಕೊನೆ ತನಕನೂ ನೋಡಿ. ನನಗೆ ಇಲ್ಲೇನು ತೋರಿಸ್ತಾ ಇದ್ದೀನಿ ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿ ನಿಮಗೆ ಪೂಜೆ ಸಾಮಾನು ಇದೆಲ್ಲ ಸಿಗುತ್ತೆ. ಮತ್ತು ಪಕ್ಕದಲ್ಲಿ ನಿಮಗೆ ಚಪ್ಪಲಿ ಸ್ಟ್ಯಾಂಡು ಮತ್ತು ಕಾಲು ತೊಳ್ಕೊಳ್ಳೋಕ್ಕೆ ಜಾಗ ಇದೆಲ್ಲ ಇದೆ ಇಲ್ಲಿ. ಮತ್ತು ದೇವಸ್ಥಾನ ಸುತ್ತಲೂ ನಿಮಗೆ ಜಗನ್ನಾಥ್ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಜಗನ್ನಾಥ ಟೆಂಪಲ್ ಅಂತಂದರೆ ಗೊತ್ತಿರ್ಬೋದು. ಜಗನ್ನಾಥ ಅಂತಂದರೆ ಲಾರ್ಡ್ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ. ನೋಡಿ, ಇದೇ ಮೇನ್ ಟೆಂಪಲ್ ಇದು. ಈ ಪೂರ್ತಿ ಟೆಂಪಲ್ ನಿಮಗೆ ರೆಡ್ ಕಲರಲ್ಲಿದೆ. ಅಂತಂದರೆ ಇಲ್ಲಿ ಸ್ಯಾಂಡ್ ಸ್ಟೋನ್ನ ಯೂಸ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಯಾಂಡ್ ಸ್ಟೋನ್ನು ಕೂಡ ಒಡಿಸ್ಸಾದಿಂದನೇ ತಂದಿದ್ದಾರೆ. ಮತ್ತು ಇಲ್ಲೇನು ಒಡಿಯಾ ಕಲ್ಚರ್ ಇದೆ ಅವ್ರ ಥರನೇ ಇಲ್ಲಿ ಪೂಜೆ ಪುರಸ್ಕಾರ ಮತ್ತು ಬೇರೆ ಯಾವುದೇ ವಿಧಿವಿಧಾನಗಳಿದ್ರೂ ಅದೆಲ್ಲ ಒಡಿಯಾ ಕಮ್ಯುನಿಟಿ ಪ್ರಕಾರನೇ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವರ್ಷಕ್ಕೊಂದ್ಸಲಿ ಇಲ್ಲಿ ಜೂನ್ ತಿಂಗಳಲ್ಲಿ ರಥಯಾತ್ರೆ ಕೂಡ ಆಗುತ್ತೆ. ಆಗ ತುಂಬ ಜನಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾರೆ, ತುಂಬ ಭಕ್ತರು ಬರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಲಾರ್ಡ್ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ತುಂಬ ಕ್ಲೀನ್ಲಿನೆಸ್ ಇದೆ. ತುಂಬ ಎಷ್ಟಿದೆ ಅಂತಂದರೆ ಹೇಳೋದಕ್ಕಿಂತ ಅಲ್ಲಿ ಹೋಗಿ ನೋಡಬೇಕಾಗತ್ತೆ. ಮತ್ತು ಟೆಂಪಲ್ ನಿಮಗೆ ಗೋಪುರ ಎಲ್ಲ ನೋಡ್ತಾ ಇದ್ರೆ ಎಲ್ಲದ್ರ ಮೇಲೂ ತುಂಬ ಒಳ್ಳೆ ಕಾರ್ವಿಂಗ್ ಕೂಡ ಮಾಡಿದ್ದಾರೆ. ಇದು ಮೇನ್ ಟೆಂಪಲ್ದು ಗೋಪುರ. ಇದೇ ಮೇನ್ ಅಟ್ರಾಕ್ಷನ್ ಇಲ್ಲಿಂದು. ತುಂಬ ಎತ್ತರವಾಗಿದೆ ಮತ್ತು ತುಂಬ ಅದ್ಭುತವಾಗಿ ಕೂಡ ಇದೆ. ಆ ರೆಡ್ ಕಲರಲ್ಲಿ ಇರೋದ್ರಿಂದ ತುಂಬ ಹೈಲೈಟಾಗಿ ಕಾಣುತ್ತೆ. ಮತ್ತು ಅದ್ರ ಮೇಲೆ ಇರ್ತಕ್ಕಂಥ ಕಾರ್ವಿಂಗ್ ಆಗ್ಬೋದು ಎಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಟೆಂಪಲ್ ಟೈಮಿಂಗ್ಸ್ ಬಂದು ಸೋಮವಾರದಿಂದ ಶುಕ್ರವಾರ ತನಕ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಓಪನ್ ಆಗಿರುತ್ತೆ. ಮತ್ತು ಸಂಜೆ 5 ಗಂಟೆಯಿಂದ ಮತ್ತು ರಾತ್ರಿ 9 ಗಂಟೆ ತನಕ ಓಪನ್ ಆಗಿರುತ್ತೆ. ವೀಕೆಂಡ್ಸ್ ಅಂತಂದರೆ ಈಗ ಶನಿವಾರ ಭಾನುವಾರ ತುಂಬ ಟೂರಿಸ್ಟ್ಗಳು ಬರ್ತಾರೆ ಮತ್ತು ಭಕ್ತರು ಕೂಡ ಜಾಸ್ತಿ ಜನ ಬರೋದ್ರಿಂದ ಅದು 1 ಅವರ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಓಪನ್ ಇರುತ್ತೆ ಮತ್ತು 5 ಗಂಟೆಯಿಂದ ಸಂಜೆ 10 ಗಂಟೆ ತನಕ ಓಪನ್ ಆಗಿರುತ್ತೆ. ಸಂಜೆ ಟೈಮಲ್ಲಿ ನೋಡಲಿಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಲೈಟಿಂಗ್ ಎಫೆಕ್ಟ್ ಎಲ್ಲ ಇರುತ್ತೆ. ಮತ್ತು ಅದು ಅಲ್ಲದೆ ಇಲ್ಲಿ ಒಂದು ಲೈಟ್ ಮತ್ತು ಸೌಂಡ್ ಶೋ ಕೂಡ ಮಾಡ್ತಾರೆ. ಸಂಜೆ ಒಂದು 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಶನಿವಾರ ಮತ್ತು ಭಾನುವಾರ ದಿನ ಮಾತ್ರ. ಪ್ರತಿಯೊಬ್ಬರಿಗೂ ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಕೂಡ ಒಂದು ತುಂಬ ನೋಡೋ ಅಂಥ ಇದು. ಮತ್ತು ಇಲ್ಲಿ ಭಗವದ್ಗೀತಾ ಕೂಡ ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ ಇದು ಕೂಡ ಒಂದು. ಮತ್ತು ಇದು ಟೆಂಪಲ್ ಸರೌಂಡಿಂಗ್ಸು. ಮತ್ತು ಇಲ್ಲಿ ಒಳಗಡೆ ನಿಮಗೆ ಮತ್ತೆ 5 ಟೆಂಪಲ್ಸ್ಗಳಿದೆ. ಅಂದರೆ ಒಂದು ಲಕ್ಷ್ಮೀ ದೇವಿ ಟೆಂಪಲ್ ಇದೆ, ಮತ್ತು ಶಿವ ಟೆಂಪಲ್ ಇದೆ, ಮತ್ತು ಗಣೇಶ ಟೆಂಪಲ್, ಆಂಜನೇಯ ಟೆಂಪಲ್ ಮತ್ತು ನವಗ್ರಹ ಟೆಂಪಲ್ ಕೂಡ ಒಳಗಿದೆ.
ಇಲ್ಲಿ ನೀವು ಸಿಟಿ ಒಳಗಡೆ ಬರಬೇಕು ಅಂತಂದರೆ ನಿಮಗೆ ಸಿಟಿ ಬಸ್ಸಸ್ ಕೂಡ ಇದೆ ಮತ್ತು ಮೆಟ್ರೋ ಕನೆಕ್ಟಿವಿಟಿ ಇದೆ. ಈ ದೇವಸ್ಥಾನದಿಂದ ಒಂದು 5 ಕಿಲೋಮೀಟರ್ಸ್ ದೂರದಲ್ಲೇ ಬಂಜಾರಾ ಹಿಲ್ಸ್ದು ಮೆಟ್ರೋ ಸ್ಟೇಷನ್ ಕೂಡ ಇದೆ. ಮತ್ತು ನೀವು ಟ್ಯಾಕ್ಸಿ ಆಟೋ ಕೂಡ ಇಲ್ಲಿ ನೀವು ಹೈರ್ ಮಾಡ್ಬೋದು. ಮತ್ತು ಇಲ್ಲಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಮತ್ತು ಈ ದೇವಸ್ಥಾನಕ್ಕೆ 2 ಕಡೆಯಿಂದ ಮೇನ್ ಎಂಟ್ರೆನ್ಸ್ ಇದೆ. ಅಂದರೆ ಒಂದು ಮೇನ್ ರೋಡಿಂದ ಬರುತ್ತೆ, ಬಟ್ ಅಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಇರೋದಿಲ್ಲ. ಮತ್ತು ಇನ್ನೊಂದು ಬ್ಯಾಕ್ ಸೈಡಿಂದ ಇದೆ, ಅಲ್ಲಿಂದ ಬಂತಂದರೆ ನಿಮಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇದೆ. ಮತ್ತು ಚಪ್ಪಲ್ ಸ್ಟ್ಯಾಂಡು ಮತ್ತು ಕಾಲು ತೊಳ್ಕೊಳ್ಳೋ ಜಾಗ ಇದೆಲ್ಲ ಕೂಡ ಬ್ಯಾಕ್ ಸೈಡ್ ಎಂಟ್ರಿಲಿ ಇದೆ. ಮತ್ತು ನೀವೆಲ್ಲ ನೋಡಿರೋ ಅಂಥಂಗೆ ಬ್ಯಾಂಗ್ಳೂರಿಂದ ಹೈದರಾಬಾದ್ ಬಂದು 574 ಕಿಲೋಮೀಟರ್ಸ್ ಇದೆ. ನೀವು ಹೈದರಾಬಾದಿಗೆ ಬಂತು ಅಂದರೆ ಒಂದು 5 ರಿಂದ 6 ಜಾಗಗಳನ್ನ ಕವರ್ ಮಾಡ್ಬೋದು. ಅಂದರೆ ಒಂದು 2 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ 2 to 3 ಡೇಸ್. ಅಂದರೆ ಈಗ ರಾಮೋಜಿರಾವ್ ಫಿಲಮ್ ಸಿಟಿ ನೋಡಬೇಕು ಅಂದರೆ ಅದಕ್ಕೆ ಕಂಪ್ಲೀಟ್ ಒಂದು 2 to 3 ಡೇಸ್ ಬೇಕಾಗತ್ತೆ. ಆದರೆ ನೀವೇನಾದರೂ ಹೈಲೈಟಿಂಗ್ ಪಾಯಿಂಟ್ಸ್ ಮಾತ್ರ ನೋಡ್ತೀವಿ ಅಂತಂದರೆ 1 ಡೇಲಿ ನೀವು ರಾಮೋಜಿ ಫಿಲ್ಮ್ ಸಿಟಿ ನೋಡಿ, ಮತ್ತು ಅಲ್ಲಿಂದ ಬಿರ್ಲಾ ಮಂದಿರು, ಶ್ರೀ ಜಗನ್ನಾಥ್ ಟೆಂಪಲ್ಲು, ಗೋಲ್ಕೊಂಡ ಫೋರ್ಟು, ಸಾಲಾರ್ಜಂಗ್ ಮ್ಯೂಸಿಯಮ್ ಮತ್ತು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತಂದರೆ ರಾಮಾನುಜಾಚಾರ್ಯ ಅವ್ರದ್ದು ಒಂದು ಮೆಮೋರಿಯಲ್ ಥರ ಒಂದು ತುಂಬ ದೊಡ್ಡ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ. ಅದು ಬರುವಂಥ ದಿನಗಳಲ್ಲಿ ನಾನು ನಿಮಗೆ ಅದರದ್ದು ಒಂದು ವಿಡಿಯೋ ತೋರಿಸ್ತೀನಿ. ಇವೆಲ್ಲ ಹೈದರಾಬಾದಲ್ಲಿ ನೋಡೋ ಅಂಥ ಜಾಗಗಳು. ನೀವು ನೋಡ್ತಾ ಇರ್ಬೋದು, ತುಂಬ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಜನ ಭಕ್ತರು ಬಂದೋದ್ರೂ ಕೂಡ ತುಂಬ ಕ್ಲೀನಾಗಿರುತ್ತೆ. ಅವಾಗವಾಗ ಅಲ್ಲೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರೆ, ತುಂಬ ಕ್ಲೀನಾಗಿಟ್ಟಿದ್ದಾರೆ. ಮತ್ತು ಇದು ಕೂಡ ಒಂದು ಲಾರ್ಡ್ ವಿಷ್ಣುವಿನ ಒಂದು ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ದಾರೆ. ಮತ್ತು ಪೂರಿ ಜಗನ್ನಾಥ್ ಟೆಂಪಲಲ್ಲಿ ಯಾವ್ಯಾವ ಥರ ಪೂಜೆಗಳನ್ನ ಮಾಡ್ತಾರೆ ಆ ಪೂಜೆಗಳನ್ನೆಲ್ಲ ಇಲ್ಲೂ ಕೂಡ ಮಾಡ್ತಾರೆ. ವರ್ಷಕ್ಕೊಂದ್ಸಲಿ ನಾನು ಹೇಳ್ದಂಗೆ ರಥಯಾತ್ರಾ ಕೂಡ ಇಲ್ಲಿ ನಡೆಯುತ್ತೆ, ಅದು ಜೂನ್ ತಿಂಗಳಲ್ಲಿ. ಮತ್ತು ಇದು ಟೆಂಪಲ್ ಔಟ್ಸೈಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆಲಿ ಏನಾದ್ರು ಬಂತು ಅಂದರೆ ಹೊರಗಡೆ ಇಲ್ಲಿ ಕೂತ್ಕೊಬೋದು. ಇಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಎಲ್ಲ ಮಾಡಿದ್ದಾರೆ. ನೋಡಿ ಎಷ್ಟು ವಿಶಾಲವಾಗಿದೆ ಜಾಗ. ಇದು ತುಂಬ ಸಿಟಿ ಸೆಂಟ್ರಲ್ಲೇ ಇದೆ, ಆದರೂ ಇಷ್ಟು ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಮ್ದು ಯಾವುದೇ ಹೊಸ ವೀಡಿಯೋಸ್ ಬಂದರೂ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಧನ್ಯವಾದಗಳು ವೀಕ್ಷಕರೇ.